ಕರಾವಳಿಯ ವಿಶೇಷ ಕಲೆ ಯಕ್ಷಗಾನ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಕಲರ್ಫುಲ್ ವೇಷಧಾರಿಗಳು ಅಬ್ಬರಿಸಿ ಬೊಬ್ಬಿರಿಯುತ್ತಾ ಭಾಗವತರ ಕಂಚಿನ ಕಂಠಕ್ಕೆ ತಲೆದೂಗುತ್ತಾ ಚೆಂಡೆ ಮದ್ದಳೆ ತಾಳಕ್ಕೆ ತಕ್ಕಂತೆ ಕುಣಿಯೋದನ್ನ ನೋಡುವುದೇ ಒಂದು ಚೆಂದದ ಅನುಭವ. ಈ ನಡುವೆ ಈಗಿನ ಯುವಕರಿಗೆ ಯಕ್ಷಗಾನ ಕಲೆಯ ಬಗ್ಗೆ ಆಸಕ್ತಿ ಕಮ್ಮಿಯಾಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ತದ್ವಿರುದ್ಧವಾಗಿ 2.5 ವರ್ಷ ವಯಸ್ಸಿನ ಪುಟ್ಟ ಪೋರನೊಬ್ಬ ಬಿಸ್ಲರಿ ಬಾಟಲಿಯನ್ನೇ ಮದ್ದಳೆಯಂತೆ ಬಡಿಯುತ್ತಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹೌದು, ಖ್ಯಾತ ಮಹಿಳಾ ಭಾಗವತರಾದ ಭವ್ಯಶ್ರೀ ಕುಲ್ಕುಂದ ಮಂಡೆಕೋಲು ಅವರ ಸುಪುತ್ರ ಅಗಸ್ತ್ಯ ಕುಲ್ಕುಂದನಿಗೆ ಅಮ್ಮನಂತೆಯೇ ಯಕ್ಷಗಾನದಲ್ಲಿ ಭಾರಿ ವ್ಯಾಮೋಹ ಇದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಎಳೆಕಂತಮ್ಮ ಅಗಸ್ತ್ಯನಿಗೆ ಯಕ್ಷಗಾನದ ಬಗ್ಗೆ ಅಪಾರ ಪ್ರೀತಿ ಇದ್ದಂತಿದೆ. ಮಂಗಳೂರಿನ ಪಡ್ಡೋಡಿಯ ದೈವಸ್ಥಾನದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಪ್ರಯುಕ್ತ ಆಯೋಜಿಸಲಾಗಿದ್ದ ತುಳು ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮದಲ್ಲಿ ತಾಯಿಯೊಟ್ಟಿಗೆ ಅಗಸ್ತ್ಯ ಮುತ್ತು ಮುತ್ತಾಗಿ ಪರ್ಫಾರ್ಮ್ ಮಾಡಿದ್ದಾನೆ. ಅಂದಹಾಗೆ ಈ ಹಿಂದೆ ಕೂಡ ಪುಟಾಣಿ ಅಗಸ್ತ್ಯ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮವೊಂದರಲ್ಲಿ ಚೆಂಡೆ ಪಡೆಯುವ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದ. ತಾಯಿಯಂತೆ ಮಗ ಕೂಡ ಮುಂದೆ ಯಕ್ಷಗಾನ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಒಟ್ನಲ್ಲಿ 2.5 ವರ್ಷದ ಪುಟ್ಟ ಪೋರನ ಕಮಾಲ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ತಂದು ಸಂಗ್ರಹ ಮಾಡುವುದು ಒಂದು ಕಲಲ ತಂದು ಸಂಗ್ರಹ ಮಾಡುವುದು ಮಂದ ಬುದ್ಧಿಯ ಜನರಂದದಿ ಬಾಳಲು ಒಂದಾದ ವ್ರತಗಿರುವುದು